2002ರಲ್ಲಿ ಆದ ನಂಜುಂಡಪ್ಪ ವರದಿ ಏನಿದೆ? 2011ರಲ್ಲಿ ವಿಶೇಷ ಅನುದಾನದ ಮೂಲಕ 16,000 ಕೋಟಿ ಮತ್ತೆ ಬಜೆಟ್ ಅಲ್ಲಿ 15,000 ಕೋಟಿಯನ್ನು ಕೊಡಬೇಕು ಅನ್ನುವ 16,000 ವಿಶೇಷ ಅನುದಾನ. 15,000 ಕೋಟಿ. ಉತ್ತರ ಕರ್ನಾಟಕದ ಜನರ ಕೂಗು ಏನಿದೆ ಅಂದ್ರೆ ಈ ವರದಿಯು ಅನುಷ್ಠಾನ ಆಗಿಲ್ಲ. ಅವ್ರ ಹತ್ರ ಒಂದು ದುಃಖ ಇವತ್ತಿಗಿದೆ, ನಂಜುಂಡಪ್ಪ ಸ್ವಾಮಿ ವರದಿ ಕರೆಕ್ಟ್ ಆಗಿ ಬಂದಿಲ್ಲ ಅಂತ. ನಮ್ಮ ಸರ್ಕಾರ ನಂಜುಂಡಪ್ಪನವರ ವರದಿ ಜಾರಿ ಮಾಡಲಿಕ್ಕೋಸ್ಕರ 3,000 ಕೋಟಿ ರೂಪಾಯಿಯನ್ನು ಕೊಟ್ಟಿತ್ತು. ಕಳೆದ ವರ್ಷ ಕೊಟ್ಟಿದೆ, ಈ ವರ್ಷ ಕೊಟ್ಟಿದೆ. ಅದಕ್ಕೆ ನಂಜುಂಡಪ್ಪನವರ ವರದಿ ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಗು ತಪ್ಪಿಲ್ಲ. ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂತಕ್ಕಂಥದ್ದು, ಬೇರೆ ಬೇರೆ ತಾಲೂಕುಗಳು ಹಿಂದುಳಿದಿದ್ದಾವೆ ಅಂತಕ್ಕಂಥದ್ದು ತಪ್ಪಿಲ್ಲ. ಅದಕ್ಕೋಸ್ಕರ ನಂಜುಂಡಪ್ಪನವರ ವರದಿ ಇಲ್ಲಿವರೆಗೆ ಜಾರಿಯಾಗಿ ಎಷ್ಟರ ಮಟ್ಟಿಗೆ ಅದರ ಪರಿಣಾಮ ಬೀರಿದೆ ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಗೋಸ್ಕರನೇ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿರ್ತಕ್ಕಂಥ. ಗೋವಿಂದರಾಜ್ ಒಬ್ಬರ ಅರ್ಥಶಾಸ್ತ್ರಜ್ಞ, ಅವರ ಅಧ್ಯಕ್ಷತೆಯಲ್ಲಿ ಮಾಡಿರ್ತಕ್ಕಂಥದ್ದು. ಎಸ್ ಸರ್. ಈಗ ಉತ್ತರ ಕರ್ನಾಟಕ ಅಂತ ಹೇಳಿದ ಕೂಡಲೇ ಕಣ್ಣ ಮುಂದೆ ಬರುವಂತಹ ಕೆಲವು ಚಿತ್ರಗಳಲ್ಲಿ ಉತ್ತರ ಕರ್ನಾಟಕದ ರಸ್ತೆಗಳು, ಮೂಲ ಸೌಕರ್ಯಗಳು, ರೈತರ ಬವಣೆಗಳು, ಕೆಲವೊಮ್ಮೆ ಅತಿವೃಷ್ಟಿ, ಕೆಲವೊಮ್ಮೆ ಅನಾವೃಷ್ಟಿ. ಎಜುಕೇಶನ್ ಸೆಕ್ಟರ್ಗೆ ಬಂದಾಗ ನಿಮಗೆ ಗೊತ್ತಿದೆ, ನಾವು ವರದಿಗಳು ಮಾಡಿದ್ದೀವಿ. ಸ್ಕೂಲುಗಳು ಇವತ್ತು ಟೀಚರ್ಸ್ಗಳಿಲ್ಲದೆ ಅಥವಾ ಮೂಲ ಸೌಕರ್ಯಗಳಿಲ್ಲದ ಸ್ಕೂಲ್ಗಳು ಇವತ್ತಿಗಿದೆ. ಹೆಲ್ತ್ ಸೆಕ್ಟರ್ಗೆ ಬಂದಾಗ, ಆರೋಗ್ಯಕ್ಕೆ ಬಂದಾಗ ಜನ ಯಾರು ಯೋಗ ಭೋಗಗಳನ್ನು ಗೌರ್ಮೆಂಟ್ ಹತ್ರ ಕೇಳಲಿಲ್ಲ. ಕಾಮನ್ ಫೆಸಿಲಿಟೀಸ್ಗಳು, ತಮ್ಮ ಜೀವನಕ್ಕೆ ಬೇಕಾದ ದೈನಂದಿನ ಒಂದು ರೀತಿಯ ಸವಾಲುಗಳು ಎದುರಿಸ್ತಿರುವ ಈ ಕಾಲದಲ್ಲಿ ಆರೋಗ್ಯ ಸೆಕ್ಟರ್ಗೆ ಬಂದಾಗ ನೀವು ಮೊನ್ನೆ ನೋಡಿದ್ರಿ ಏನಾಯ್ತು ಅನ್ನುವ ಗರ್ಮಿಡಿಯವರ ಸಾವಾಗ್ಲಿ, ಒಂದು ರೀತಿಯ ಕೇರ್ಲೆಸ್ ಮನೋಭಾವ ಉತ್ತರ ಕರ್ನಾಟಕದ ಜನತೆಗೆ ಆಗ್ತಾ ಇದೆ ಅನ್ನುವ ಕೂಗು ಇಲ್ಲಿಯ ಜನರಲ್ಲಿ. ಏನಂತೀರಿ ಅದಕ್ಕೆ? ನಾವು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಂತ 2 ಭಾಗ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿ ಆಗಬೇಕು ಅಂತಲೇ ಬಹಳ ವರ್ಷಗಳಿಂದ ಕೂಗಿತ್ತು, ಜನರಿಂದ ಒತ್ತಾಯ ಇತ್ತು, ರಾಜಕೀಯ ಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡ್ತಿದ್ರು. ವಿಶೇಷವಾಗಿ ವೈದ್ಯನಾಥ್ ಪಾಟೀಲು ಮತ್ತು ಬೇರೆಯವರು, ಧರ್ಮಸಿಂಗ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವರೆಲ್ಲರೂ ಕೂಡ ಒತ್ತಾಯ ಮಾಡ್ತಾರೆ. ಅದಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ. ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 371 ಆರ್ಟಿಕಲ್ 371 ಅದಕ್ಕೆ ತಿದ್ದುಪಡಿ ಮಾಡಿ ಹೊಸದಾಗಿ 371J ಕ್ಲಾಸನ್ನು ಸೇರಿಸೋದು. ಅದಕ್ಕೆ ಮೊದಲು ಇರಲಿಲ್ಲ. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾನ್ಯ ಖರ್ಗೆಯವರು, ಧರ್ಮಸಿಂಗ್ ಅವರು ಮತ್ತು ಇತರ ನಾಯಕರುಗಳು ಹೋರಾಟ ಮಾಡಿ ವಿಶೇಷ ಸ್ಥಾನಮಾನ ಕೊಡಬೇಕು. ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು, ಈಗ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ, ಹೈದರಾಬಾದ್ ಕರ್ನಾಟಕ ಅಂತ ಕರೀತಾರೆ. ಇದಾದ ಮೇಲೆ ವಿಶೇಷವಾದಂಥ ಅನುದಾನವನ್ನು ಕೊಡಲಿಕ್ಕೆ ಪ್ರಾರಂಭ ಆಯಿತು. ಈಗ 10 ವರ್ಷ ಆಯಿತು. ಹೈದರಾಬಾದ್ ಕರ್ನಾಟಕಕ್ಕೆ 371J ಅದು ಜಾರಿಯಾಗಿ 10 ವರ್ಷಗಳಾಯಿತು. ಆಗ ನಾನೇ ಮುಖ್ಯಮಂತ್ರಿ ಇದ್ದೆ. ಮನಮೋಹನ್ ಸಿಂಗ್ ಅವರು ಇದಕ್ಕೆ ತಿದ್ದುಪಡಿ ತಂದಾಗ ನಾನೇ ಮುಖ್ಯಮಂತ್ರಿ ಇದ್ದೆ. 2012ರಲ್ಲಿ ತಗೊಬಂದದ್ದು, 2013ರಲ್ಲಿ ಜಾರಿ ಆಯಿತು, 13-14ರಲ್ಲಿ ಜಾರಿ ಆಯಿತು. 10 ವರ್ಷಗಳಾಯಿತು. ನಾನೇ ಮೊನ್ನೆ ಹೋಗಿ ಹೈದರಾಬಾದ್ ಕರ್ನಾಟಕಕ್ಕೆ, ಗುಲ್ಬರ್ಗಕ್ಕೆ ದಶಮಾನೋತ್ಸವ ಆಚರಣೆಯನ್ನು ಕೂಡ ಮಾಡಿದ್ದು. ಅದು ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ, ಲಾಲ್ ಕೃಷ್ಣ ಅದ್ವಾನಿಯವರು ಉಪ ಪ್ರಧಾನಮಂತ್ರಿ ಆಗಿರುವಾಗ ಮತ್ತು ಗೃಹ ಸಚಿವರಾಗಿರುವಾಗ, ಎಸ್.ಎಂ. ಕೃಷ್ಣ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ಎಸ್.ಎಂ. ಕೃಷ್ಣ ಅವರು ಪತ್ರ ಬರೀತಾರೆ ಒಂದು ಲಾಲ್ ಕೃಷ್ಣ ಅದ್ವಾನಿಯವರಿಗೆ, ಸಂವಿಧಾನವನ್ನು ತಿದ್ದುಪಡಿ ಮಾಡಿ 371 ಆರ್ಟಿಕಲ್ ತಿದ್ದುಪಡಿ ಮಾಡಬೇಕು, ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ. ಆಗ ಅದ್ವಾನಿಯವರಿಗೆ ಪತ್ರ ಬರೆದ ಮೇಲೆ ಎಸ್.ಎಂ. ಕೃಷ್ಣ ಅವ್ರಿಗೆ ಉತ್ತರ ಏನು ಬರೀತಾರೆ ಅಂತಂದ್ರೆ, ಇದನ್ನು ಮಾಡೋಕ್ಕಾಗಲ್ಲ. ಅದ್ವಾನಿಯವ್ರು ಬರೆದದ್ದು ಪತ್ರ ಈಗಲೂ ಇದೆ, ನನ್ನ ಅದ್ವಾನಿಯವ್ರು ಬರೆದದ್ದು. ಆಮೇಲೆ
ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಒತ್ತಡ ಹಾಕಿ ಮನಮೋಹನ್ ಸಿಂಗ್ ಅವ್ರ ಮೇಲೆ, ಖರ್ಗೆ ಅವರು ಮತ್ತು ಧರ್ಮ್ ಸಿಂಗ್ ಅವರು ಒತ್ತಡದಿಂದ ಅದು 371(j) ಆಯ್ತು, ತಿದ್ದುಪಡಿ ಆಯ್ತು. ನಾನು ಅಧಿಕಾರಕ್ಕೆ ಬಂದೆ 2013 ಮುಖ್ಯಮಂತ್ರಿ ಆದೆ. ಆಗ ಅದಕ್ಕೆ ಒಂದು ಸಬ್ ಕಮಿಟಿ ಮಾಡಿದೆ ನಾನು. ತಿದ್ದುಪಡಿ ಆದಮೇಲೆ ಹೇಗೆ ಜಾರಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಸಬ್ ಕಮಿಟಿ ಮಾಡಿದೆ. HK ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಬ್ ಕಮಿಟಿ ಆಯಿತು. ಈ ಭಾಗದ ಮಂತ್ರಿಗಳು, ಶಾಸಕರನ್ನ ಸದಸ್ಯರನ್ನು ಮಾಡಿದ್ದೆ. ಅವರು ಒಂದು ವರದಿ ಕೊಟ್ಟರು. ಆ ವರದಿ ಯಥಾವತ್ತಾಗಿ ಜಾರಿ ಮಾಡಿದೆ. ಅದಾದಮೇಲೆ ನಾನು ಮತ್ತೆ ಬಂದ ಮೇಲೆ ಈ ವರ್ಷ, ಹೋದ ವರ್ಷ 3,000 ಕೋಟಿ ಕೊಟ್ಟಿದ್ದೆ. ಈ ಸಾರಿ 5,000 ಕೋಟಿ ರೂಪಾಯಿ, 5,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಅದಕ್ಕೆ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅದು ಖರ್ಚಾಗ್ತಾ ಇದೆ. ಫಾರ್ ದಿ ಫಸ್ಟ್ ಟೈಮ್ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ, ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿದ್ದೀನಿ.